ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಇವಾಗ ವಿದ್ಯಾರ್ಥಿಗಳು KAಗೆ ಹೋಗ್ಬೇಕು, ಯಾರ್ಯಾರು ಹೋಗ್ಬೇಕು ಮತ್ತು ಸ್ಲಾಟ್ ಬುಕ್ ಮಾಡಬೇಕೋ ಬೇಡವೋ. ನಂದು ಈ ರೀತಿ ಪ್ರಾಬ್ಲಮ್ ಐತೆ ಅಂದರೆ, ನಂದು ಇವಾಗ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ನಂದಿನ ಸ್ಪಾಟ್ ರ್ಯಾಂಕೇ ಬಂದಿಲ್ಲ, ನಂದು ವೆರಿಫಿಕೇಷನ್ ಸ್ಲಿಪ್ ಬರತ್ತಿಲ್ಲ. ನಾ ಹೆಂಗೆ ಮಾಡಲಿ, ಏನು ಮಾಡಬೇಕು, ನಾವು ಹೋಗಬೇಕು ಬೇಡೋ, ನನ್ನ ದೂರ ಐತಿ, ಸೊ ನಾ ಏನು ಮಾಡಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇಲ್ಲ. ಸೊ ಅದಕ್ಕೆ ಹೆಂಗೆ ಮಾಡಲಿ ಅದ್ರ ಬಗ್ಗೆ ಒಂದು ಮಾಹಿತಿ ತೊಗೊಂಬಂದಿನಿ. ಯಾರು ಹೋಗ್ಬೇಕು, ಏನೇನು ಮಾಡ್ಬೇಕು, ಪ್ರೊಸೀಜರ್ ಏನೈತಿ ಹೋಗೋಕೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಗೆ ಕಂಪ್ಲೀಟ್ ಮಾಹಿತಿ ಇರ್ತೈತಿ. ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಯಾಕಂದ್ರೆ ಅವರಿಗೂ ಗೊತ್ತಾಗಲಿ ಯಾರಿಗಿನ್ನೂ ಏನು ಮಾಡ್ಬೇಕು, ನೆಕ್ಸ್ಟ್ ಅಪ್ಡೇಟ್ ಏನೋ ನಂದೇನು ರಿಸಲ್ಟ್ ಬಂದಿಲ್ಲ, ಹಂಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತೈತಿ. ತಲೆನೇ ಓಡಾಕತ್ತಿರಲ್ಲ, ಹೆಂಗೆ ಮಾಡಬೇಕು, ಫುಲ್ ಫ್ರಸ್ಟ್ರೇಟೆಡ್ ಒಳಗಿರ್ತೀರಿ. ಏನೋ ವರಿ ಮಾಡ್ಕೊಬೇಡ್ರಿ, ಸೊಲ್ಯೂಷನ್ ಹೇಳ್ತೀನಿ ಅಂತ ಇದ್ರಾಗ. ಸೊ ಇವತ್ತು KA ಅವರು ಕೊಟ್ಟಂಥ ಒಂದು ಸಜೆಷನ್ ಏನಿತ್ತು ಅಂದ್ರೆ, ಯಾರ್ಯಾರ್ದು ರ್ಯಾಂಕ್ ಬಂದಿಲ್ಲ ಅವರು, ಮತ್ತು ಅಂದರೆ ಸ್ಪಾಟ್ ರ್ಯಾಂಕ್ ಅಂತ ಏನಂತೇವಲ್ಲ, ಸ್ಪಾಟ್ ರ್ಯಾಂಕ್ ಬಂದಿಲ್ಲ ಅವರು, ಮತ್ತು ಸ್ಪಾಟ್ ರ್ಯಾಂಕ್ ಬಂದರೂ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆಗಕತ್ತಿಲ್ಲ ಅವರು, ಮತ್ತು 7 ವರ್ಷ ನಾನು ಕರ್ನಾಟಕದಾಗ ಸ್ಟಡಿ ಮಾಡಿಲ್ಲ, ನಾ ಹೆಂಗೆ ಮಾಡಲಿ ಅನ್ನೋರು ಅವರು, ಮತ್ತು ಆ ರೀತಿ ಬಂದವ್ರದ್ದು. ಮತ್ತು ಇನ್ನು ಕೆಲವೊಂದಿಷ್ಟು ಐತಲ್ಲ, ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು SC/ST ಆಗಿರ್ಬೋದು, ಸೊ ಇನ್ವ್ಯಾಲಿಡ್ ಕ್ಯಾಪ್ಚಾ, ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹೇಳ್ತೀನಂತ. ಸೊ ಎಂಡ್ವರೆಗೂ ನೋಡಿರಿ. ಒಂದನೇದಾಗಿ ಬರೋಣಂತ ಮಾರ್ಕ್ಸ್ ಕಾರ್ಡ್. ನೀವು KAಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಇಯರ್ ಏನು ಡ್ರಾಪ್ಔಟ್ ಆಗಿದ್ರಲ್ಲ, ಸೊ ಆ ವಿದ್ಯಾರ್ಥಿಗಳು ನೀವು ಕೊಟ್ಟಿಲ್ಲ ಅಂತೇಳಿ ಬರತೈತಿ. ಸೊ ಸ್ಪಾಟ್ ರ್ಯಾಂಕ್ ಅವ್ರಿಗೆ ಬಂದಿಲ್ಲ. ಸೊ ಸ್ಪಾಟ್ ರ್ಯಾಂಕ್ ಬಂದಿಲ್ಲ, ಮಾರ್ಕ್ಸ್ ಎಂಟ್ರಿ ಮಾಡಿದ್ರೂ ಸಹ ಮುಂದೆ ಶೋ ಆಗತ್ತಿದ್ದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತಪ್ಪಾಗಿ ತೋರ್ಸಾಕತ್ತೈತಿ. ಸೊ ಇದು ಸರ್ವರ್ ಗ್ಲಿಚ್ಚಿಂದ ಆಗಿರೋ ಒಂದು ಪ್ರಾಬ್ಲಮ್. ಅವ್ರೇನು ಮಾಡಬೇಕಪ್ಪ ಅಂತಂದ್ರೆ, KAಗೆ ಹೋಗ್ಬೇಕು, ಸ್ಲಾಟ್ ಬುಕ್ ಮಾಡಬೇಕು ಬೇಡವೋ. ಸ್ಲಾಟ್ ಬುಕ್ ಯಾರ್ಯಾರಿಗೆ ಮಾಡ್ಬೇಕಂದ್ರೆ, ಕ್ಲಾಸ್ A ಅಂತೇನು ಇರ್ತೈತಿಲ್ಲ, ಅವ್ರು ಯಾರ್ಯಾರು ಕ್ಲೈಮ್ ಮಾಡ್ಕೊಂಡಿರ್ತಾರಲ್ಲ, ಅಂದರೆ ಕರ್ನಾಟಕದ ನಿವಾಸಿಗಳು, ಅಂದರೆ 7 ವರ್ಷಕ್ಕಿಂತ ಜಾಸ್ತಿ ಏನು ಸ್ಟಡಿ ಮಾಡಿರ್ತಾರಲ್ಲ ಕರ್ನಾಟಕದಾಗ, ಅವ್ರದ್ದೆಲ್ಲ ಬರೋದು ಕ್ಲಾಸ್ A. ಅವರು ಯಾವುದೇ ರೀತಿ ಸ್ಲಾಟ್ ಬುಕ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ KAಗೆ ಹೋಗ್ಬೋದು. ಅಂದರೆ June 19 ಒಳಗಾಗಿ ಹೋಗಿ ಎಲ್ಲ ಒಂದು ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಕ್ಲಾಸ್ A ಅವರು. ಇನ್ನು ಕ್ಲಾಸ್ A ಮುಗಿಸ್ಕೊಂಡು ಇದು ಆದವ್ರದ್ದು, ಸೊ ಅವರೆಲ್ಲ ಹೋಗಿ 7 ವರ್ಷ ಎಲ್ಲ ಮುಗಿಸ್ಕೊಂಡು ಬರಬೇಕು. ಸೊ ಇನ್ನು ಅದು ಆದ್ಮೇಲೆ ಸ್ಪಾಟ್ ರ್ಯಾಂಕ್ದವರು ಅವರೂ ಸಹ ಒಂದು ಡೀಟೇಲ್ಸ್ ಅಂದ್ರೆ ಮಾರ್ಕ್ಸ್ ಶೀಟನ್ನು ತೊಗೊಂಡು, ಅಂದರೆ ಬೋರ್ಡ್ ರಿಸಲ್ಟ್ ಏನು ಬಂದಿತ್ತಲ್ಲ, ಸೊ ಅದನ್ನು ತೊಗೊಂಡು ಹೋಗಬೇಕಾಗಿರೋದು ಎಲ್ಲಂದ್ರೆ KA ಆಫೀಸಿಗೆ, ಮತ್ತು ಅಪ್ಲಿಕೇಶನ್ ಹಾಕಿರೋ ಪ್ರಿಂಟನ್ನು ತೊಗೊಂಡು ನೀವೆಲ್ಲ ತೊಗೊಂಡು KAಗೆ ವಿಸಿಟ್ ಮಾಡಬೇಕು. KAಗೆ ವಿಸಿಟ್ ಮಾಡಿದ್ರಿ ಅಂದರೆ ಅವ್ರು ನಿಮಗೆ ಅಲ್ಲೊಂದು ಓವರಲ್ಲಿ ಒಂದು ಲೆಟ್ರ್ ಬರ್ಸ್ಕೊತಾರೆ, ಅಂದ್ರೆ ಇದು ಆಗೈತಿ, ಅಥವಾ ಮುಂದೆ ಕೂತ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಅಂದರೆ ನಿಮ್ದು ಅಲ್ಲೇ ನಿಮ್ಮ ಕಣ್ಣು ಮುಂದೆನೇ ನಿಮ್ಮದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಸೊ ಇದಾಗಿತ್ತು. ಇನ್ನು SC/ST ಇದ್ದವ್ರು ಹೆಂಗೆ ಮಾಡಬೇಕು ಸರ್? ನಮ್ಮದು RD ನಂಬರ್ ಅವ್ರು ಮೊದಲು ಮಾಡಂತ ಹೇಳಿದ್ರು, ಅಂದ್ರೆ ಅಪ್ಲಿಕೇಶನ್ ಹಾಕುವಾಗಲೇ ಒಳ ಮೀಸಲಾತಿ ಏನೇನೈತಿ ಅಂದರೆ SCA, SCB, SCC ಅಂತೇಳಿ ಹಿಂಗೆ ರೀತಿ ಮೆನ್ಷನ್ ಮಾಡಿರಿ ಅಂತ ಹೇಳಿದ್ರೆ, ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಿರಿ ಅಂತ ಹೇಳಿದ್ರು. ಬಟ್ ಕೆಲವು ವಿದ್ಯಾರ್ಥಿಗಳು ಮಾಡಿಸಿಲ್ಲ, ಇಗ್ನೋರ್ ಮಾಡ್ಯಾರ ಅವಾಗ. ಸೊ ಅವಾಗ ಇಗ್ನೋರ್ ಮಾಡಿರೋ ಒಂದು ರೀಸನ್ಗೆ ಸೊ ಈಗ ಒಂದು ಪ್ರಾಬ್ಲಮ್ ಅನುಭವಿಸಾಕತ್ತೀರಿ. ಇದಕ್ಕೇನು ಸೊಲ್ಯೂಷನ್ ಅಂದರೆ, ನೀವು ತಕ್ಷಣವೇ ಇನ್ನೂ ಮಾಡಿಸಿಲ್ಲ ಅಂದರೆ ಜಸ್ಟ್ ಅಪ್ಲೈ ಮಾಡಿರಿ ಒಂದು RD ನಂಬರಿಗೆ, ಅಂದರೆ ಏನು ಕ್ಯಾಸ್ಟ್ ಸರ್ಟಿಫಿಕೇಟಿಗೆ, ಒಳ ಮೀಸಲಾತಿಗೆ ಅಪ್ಲೈ ಮಾಡಿರಿ. ನಿಮ್ದೇನು ಬರ್ತೈತೆ ಅದನ್ನು ಒಂದು RD ನಂಬರ್ ಬರ್ತೈತಿ, ಸೊ ಅದನ್ನು ತೆಗೆದು ಇಟ್ಕೊಳ್ರಿ. ಒಂದು ಸ್ವಲ್ಪ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ರಿ, ನಾಡ ಕಚೇರಿ ಒಳಗೆ ಅಥವಾ ತಹಸೀಲ್ದಾರ್ ಆಫೀಸ್ ಒಳಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಆದಷ್ಟು ಬೇಗ ನಿಮ್ಮ ಒಂದು RD ನಂಬರನ್ನು ಬೇಗ ಮಾಡಿಕೊಡ್ತಾರೆ. ಅಂದರೆ ಅವರು ಇನ್ಕಮ್ ಸರ್ಟಿಫಿಕೇಟನ್ನು, ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಆದಷ್ಟು ಬೇಗ ಅವರು ಮಾಡಿಕೊಡ್ತಾರೆ ನಿಮಗೆ. ಅವ್ರು 21 ಡೇಸ್ ಬೇಕು ಮಿನಿಮಮ್. ಬಟ್ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಅದ್ರ ಕಾಲಾಗ ಎಲ್ಲ ಆಫೀಸ್ಗಳಿಗೆ ಓಡಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಆಫೀಸರ್ಸಿಗೆ, ಸೊ ಆದಷ್ಟು ಬೇಗ ಮಾಡ್ತಾರೆ. ಅದೇನು ದೊಡ್ಡ ಪ್ರೊಸೀಜರ್ ಏನಲ್ಲ. ಸೊ ಅದಾಯ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನು ಮಾರ್ಕ್ಸೇ ಬಂದಿಲ್ಲ, ಸ್ಪಾಟ್ ರ್ಯಾಂಕ್ ನಾವು ಹೆಂಗೆ ಮಾಡೋದು? ಸ್ಪಾಟ್ ರ್ಯಾಂಕ್ ಬಂದಿಲ್ಲ ಅಂದ್ರೆ ತಮ್ಮದು ಹೇಳ್ದಿಲ್ಲ, ನಾವು ಇವಾಗ ಮಾರ್ಕ್ಸ್ ಕಾರ್ಡೆಲ್ಲ ಎಂಟ್ರಿ ಮಾಡ್ಬೇಕಾಗತ್ತೆ. ಮತ್ತು ಇನ್ನು SC/ST ಆಯ್ತು. ಇನ್ನು ಇನ್ವ್ಯಾಲಿಡ್ ಕ್ಯಾಪ್ಚಾ ಬರತೈತಿ. ಇನ್ವ್ಯಾಲಿಡ್ ಕ್ಯಾಪ್ಚಾ ಬರತೈತಿ ಅಂದ್ರೆ, ಸೊ ತಾವು ಮಾಡಬೇಕಾಗಿರೋದೇನಿಲ್ಲ, ಒಂದು ಸಲ ಟ್ರೈ ಮಾಡಿರಿ. ನನ್ನ ಸಜೆಷನ್ ಅಂದ್ರೆ, ಒಂದು ಸಲ ಫಾರ್ಗೆಟ್ ಪಾಸ್ವರ್ಡ್ ಕೊಡ್ರಿ. ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ಮತ್ತೊಮ್ಮೆ ಲಾಗಿನ್ ಆಗಿ ನೋಡಿರಿ, ಬರ್ಬೋದು. ಸೊ ಎಲ್ಲ ಓಪನ್ ಅಂದ್ರೆ, ಇನ್ನು ಕೆಲವೊಂದಿಷ್ಟು ಹೆಂಗೆ ಪ್ರಾಬ್ಲಮ್ ಆಗೈತೆ ಅಂದ್ರೆ, ಎಲ್ಲ ಓಪನ್ ಆಗಕತ್ತೈತಿ. ಎಲ್ಲ ಓಪನ್ ಆಗಿ ಇವಾಗ ನಂದು ಅಲ್ಲಿ ಶೋ ಆಗಕತ್ತೈತಿ ಅಂದ್ರೆ, ನಂದು ಡೌನ್ಲೋಡ್ ಆಗಕತ್ತಿಲ್ಲ, ಲಾಸ್ಟ್ ಜಸ್ಟ್ ಡೌನ್ಲೋಡ್ ಆಗಕತ್ತಿಲ್ಲ ಅಂದ್ರೆ, ತಾವು ಏನು ಮಾಡ್ಬೇಕಂದ್ರೆ ದಯವಿಟ್ಟು ಬೇರೆ ಫೋನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಬೇರೆ ಸೈಬರಲ್ಲಿ ಹೋಗಿ ಪ್ರಿಂಟೌಟ್ ತೊಗೊಳ್ರಿ. ಅವ್ರು ಪ್ರಿಂಟೌಟ್ ಬರ್ತೈತಿ. ಯಾಕಂದ್ರೆ ನಾನೇ ಒಂದಿಷ್ಟು ವಿದ್ಯಾರ್ಥಿಗಳು ಹೇಳ್ದಾಕ್ರೆ ಅವ್ರದ್ದೆಲ್ಲ ಪ್ರಿಂಟೌಟ್ ಬಂದೈತಿ. ಅವ್ರ ಫೋನ್ದಾಗ ಬರೋದಿಲ್ಲ, ಯಾಕಂದ್ರೆ ಒಂದು ಆ್ಯಪಿನ ಪ್ರಾಬ್ಲಮ್ ಇರ್ಬೋದು, ಏನೋ ಪ್ರಾಬ್ಲಮ್ ಇರ್ಬೋದು. ಸೊ ಈ ರೀತಿಯಾಗಿರ್ತೈತಿ. ಕೆಲವೊಬ್ರಿಗೆ ಬರೋದಿಲ್ಲ, ಇನ್ನು ಕೆಲವೊಬ್ರಿಗೆ ಎಲ್ಲರಿಗೂ ಸಹ ಬಂದೈತಿ. ಸೊ ನೋಡ್ಕೊಳ್ರಿ ಕರೆಕ್ಟಾಗಿ. ಸೊ ಇದು ಬಿಟ್ಟು ಮತ್ತು ಆಲ್ಮೋಸ್ಟ್ ಎಲ್ಲ ಹೇಳಿನ ಅನ್ಸುತ್ತೆ. ಸೊ ಎಲ್ಲ ಯಾವ್ಯಾವ ಪ್ರಾಬ್ಲಮ್ ಇತ್ತು ಏನೇನು ಅಂತ ಹೇಳ್ತಾರೆ. ಸೊ ಇದು ಬಿಟ್ಟು ಮತ್ತೇನಾದರೂ ಇದ್ರೆ ಆಲ್ಮೋಸ್ಟ್ ಲೈಕ್ ಫಾರ್ಗೆಟ್ ಪಾಸ್ವರ್ಡ್, OTP ಬರತ್ತಿಲ್ಲ, ನಮ್ದು ಹಂಗಿದ್ರೆ ಸೀದಾ ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ಜಲ್ದಿ ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ, ಸ್ಪಾಟ್ ರ್ಯಾಂಕ್ ಬಂದಿಲ್ಲ, ಸೀದಾ ಡಾಕ್ಯುಮೆಂಟ್ಸ್ ತೊಗೊಂಡು ನಿಮ್ಮ ಪೇರೆಂಟ್ಸಿಗೆ ಕರ್ಕೊಂಡು KAಗೆ ಹೋಗ್ರಿ. ನೀವು ಏನಾದರೂ ದೂರ ಇದ್ರಿ ಬೆಂಗಳೂರಿಂದ, KA ಆಫೀಸ್ ಮಲ್ಲೇಶ್ವರಂ ಒಳಗೈತಿ, ಬಟ್ ನಿಮಗೆ ಬರೋಕ್ಕಾಗಲ್ಲ, ದೂರ ಇದ್ರಿ ಅಂದ್ರೆ
ಸೀದಾ ಏನು ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಅಲ್ಲೇ ಯಾರಾದರೂ ನಿಯರ್ ಇದ್ರೆ ಅಂದ್ರೆ ಬೆಂಗಳೂರಲ್ಲಿ ಯಾರಾದರೂ ನಿಯರ್ ಇದ್ರು ಅಂದ್ರೆ ಸೊ ಅವ್ರನ್ನೇ ಅಲ್ಲಿ ಕಳಿಸ್ರಿ. ಅವರಿದ್ದರೂ ಸಹ ನಡಿತೈತಿ. ಜಸ್ಟ್ ಏನು OTP ಕೇಳಿದ್ರೆ OTP ಹೇಳಬೇಕಷ್ಟೇ, ಮತ್ತೇನು ಜಾಸ್ತಿ ಏನಿರೋದಿಲ್ಲ. ಇಲ್ಲಿ ಯಾರಾದರೂ ನಿಮ್ಮ ರಿಲೇಟಿವ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದರೂ ಒಬ್ಬರು ಇಲ್ಲೇ ಬೆಂಗಳೂರೊಳಗಿದ್ರು ಅಂದ್ರೆ ಜಸ್ಟ್ ಒಂದು ಅರ್ಧ ತಾಸಿನ ಕೆಲಸ. KE ಆಫೀಸಿಗೆ ಹೋಗೋದು, ಡಾಕ್ಯುಮೆಂಟ್ ಕೊಡೋದು, ಸರ್ ನಮ್ದು ಇದು ಪ್ರಾಬ್ಲಮ್ ಆಗೈತಿ, ಇದಿಷ್ಟು ಸಾಲ್ವ್ ಮಾಡಿಕೊಡ್ರಿ ಅಂದ್ರೆ ಐತೆ. KE ಅವರು ಮಾಡ್ತಾರೆ. ಇವತ್ತು ಅವರೇ ಖುದ್ದಾಗಿ ಹೇಳ್ಯಾರ KEಗೆ ಬಂದು ನಿಮ್ಮ ಒಂದೆಲ್ಲ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಡೇಟ್ನ ಕೊಟ್ಟಾರ ಜೂನ್ 19 ಒಳಗಾಗಿ ಅಂಥೇಳಿ. ಆದಷ್ಟು ಬೇಗ ಮಾಡ್ಕೊಳ್ರಿ. ವೆರಿಫಿಕೇಷನ್ ಸ್ಲಿಪ್ ಬಂತು ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಅವರು ಸ್ಟಾರ್ಟ್ ಮಾಡ್ತಾರೆ. ನೀವೇನಾದರೂ ಲೇಟ್ ಮಾಡಿದ್ರಿ ಅಂದ್ರೆ ತುಂಬ ಕಷ್ಟ ಆಕೈತಿ. ವೆರಿಫಿಕೇಷನ್ ಸ್ಲಿಪ್ ಎಲ್ಲ ಬಂದು ಆಪ್ಷನ್ ಎಂಟ್ರಿ ಭಾಳ ಯಾವಾಗ ಸ್ಟಾರ್ಟ್ ಆಗೈತೆ ಅಂತ ಕೇಳತ್ತೀರಿ. ವೆರಿಫಿಕೇಷನ್ ಸ್ಲಿಪ್ ಎಲ್ಲ ಬಂದಮೇಲೆ ಒಂದು ಸ್ವಲ್ಪ ದಿನದಲ್ಲಿ ಇವಾಗ ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ. ಫೀಸ್ ಸ್ಟ್ರಕ್ಚರ್ ಆದಮೇಲೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ್ಮ್ಯಾಗ ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ ಒಂದು ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ಲ ಕಂಪ್ಲೀಟ್ ಗೈಡೆನ್ಸ್ ನಾನು ಕೊಡ್ತೇನಂತ. ಸೊ KE ಅವರು, ಪ್ರಸನ್ನ ಸರ್ ಅವರು ಹೇಳ್ತಿರ್ತಾರೆ. ಸೊ ಗೊತ್ತಾಗಲಿಲ್ಲ ಅಂದ್ರೆ ನಾವು ನಂಬಲ್ಲಿಗೆ ನೋಡ್ಬೋದು, ಡೆಮೋ ಮಾಡಿ ತೋರಿಸ್ತೀನಿ ಅಂತ ನಾನು ನಿಮಗೆ ಹೆಂಗೆ ಅಪ್ಲೈ ಮಾಡ್ಬೇಕಂತೇಳಿ. ಸೊ ಅದಕ್ಕೆ ನಿಮ್ಗೆ ಗೊತ್ತಾಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಂಗೆ ನಿಮ್ಮ ಒಂದು ಫ್ರೆಂಡ್ಸಿಗೂ ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಏನಾರೇ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಹಂಗೆ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಆಗಿ. ಏನಾರ ಪ್ರಾಬ್ಲಮ್ ಇದ್ರೆ ಮೆಸೇಜ್ ಮಾಡಿರಿ, ನಿಮಗೆ ಸೊಲ್ಯೂಷನ್ ಸಿಗ್ತೈತಿ. ಇದಾಗಿತ್ತೆ ಇವತ್ತಿನ ವಿಡಿಯೋ. ಬೇಗನೆ ತೊಗೊಂಡು ನಿಮ್ಮ ಡಾಕ್ಯುಮೆಂಟನ್ನು ತೊಗೊಂಡು KE ಆಫೀಸಿಗೆ ವಿಸಿಟ್ ಮಾಡಿರಿ. ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ ಟಾಟಾ ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ಅಂತ.